ಬದಲಾವಣೆ ಜಗದ ನಿಯಮ, ಇದೇನು ಹೊಸದಲ್ಲ, ಹಳೆದೂ ಅಲ್ಲ. ಈ ಬಾರಿ ಪಕ್ಕಾ ಡೇಟು ಮಿಸ್ಸೇ ಇಲ್ಲ ಅಂದಿರೋದು ಸಹಕಾರ ಸಚಿವ KN ರಾಜಣ್ಣ. ಈ ಮಾತು ಮಳೆಗಾಲದಲ್ಲಿ ಗುಡುಗು, ಮಿಂಚು, ಚಳಿ, ಜ್ವರ ಎಲ್ಲವನ್ನೂ ಶುರು ಮಾಡಿಸಿದೆ. ಸಿಎಂ ಸಿದ್ದು ಗತ್ತಿನ ಉತ್ತರ ಕೊಟ್ಟರೆ DKಶಿ ಮಾತ್ರ ಕ್ವಶನ್ ಆಗಿದ್ದಾರೆ. ಅದು ಯಾಕೆ ಅನ್ನೋದು ಗೊತ್ತಿಲ್ಲ, ಆದರೆ ಸಿದ್ದು ಟೀಮ್ನಲ್ಲಿ ಉತ್ಸಾಹದ ಬುಗ್ಗೆಯಂತೂ ಎದ್ದಿದೆ. ನಾನೇನೋ ಬಿಡಿ ಬೆಂಗಳೂರು ಮಿನಿಸ್ಟರ್ ಆಗಿರ್ತೀನಿ, ಇಲ್ಲ ದರ್ ಇಸ್ ಡಿಫರೆಂಟ್ ಕ್ವಶನ್. ರಾಜಣ್ಣ ಏನ್ ಹೇಳಿದ್ದಾರೆ, ಬೆಳವಣಿಗೆ ಆಗ್ಬಹುದು ಅಂತ. ಮೀನ್ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ಇಗ್ನೋರ್ ಇಟ್. ನಾನು ಐ ಆಮ್ ನಾಟ್ ಎ ಜರ್ನಲಿಸ್ಟ್. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಇದು ವರುಣ ಉಕ್ಕೇರಿ ಸುರಿಯುವಂತಹ ತಿಂಗಳುಗಳು. ಆದ್ರೆ ಅದೇ ಮಳೆಯಲ್ಲಿ ಒಬ್ಬರಿಗೆ ಕ್ರಾಂತಿಯ ಕೂಗು ಕೇಳಿಸ್ತಾ ಇದೆ. ಕೆಲವರು ಅದೆಲ್ಲ ಸಮ್ ಅಂತ ಪದ ಸೇರಿ ಸಂಕ್ರಾಂತಿ ಅಂತ ಹೇಳ್ತಿದ್ದಾರೆ. ಸಂಕ್ರಾಂತಿನೂ ಇರಬಹುದು. ಒಬ್ಬರಿಗೆ ಬೇವು, ಇನ್ನೊಬ್ಬರಿಗೆ ಕಬ್ಬಿನ ಗಣಿಕೆ, ಬೆಲ್ಲದ ರುಚಿ. ಇಷ್ಟೆಲ್ಲ ಪೀಠಿಕೆಗೆ ಕಾರಣ ಮಾತಿನ ರಜೆ ಮೇಲೆ ಹೋಗಿದ್ದಂಥ ರಾಜಣ್ಣ ನಿನ್ನೆ ಡೇಟ್ ಹೇಳಿ ಹಾಕಿದ್ದಂಥ ಬಾಂಬ್. ಕೆಲ ನಾಯಕರು ಜಂಡು ಬಾಂಬ್ ಅಂತ ಅರಚ್ತಾ ಇದ್ದು ತಲೆ ಸುಡು ಸುಡು ಅಂತ ಸುಡ್ತಾ ಇದೆ. ಸೆಪ್ಟೆಂಬರ್ ಕ್ರಾಂತಿ, ಕಾಂಗ್ರೆಸ್ನಲ್ಲಿ ಹೆಚ್ಚಿದ ಗುಡುಗು ಸಿಡಿಲು. ಬದಲಾವಣೆ ಭವಿಷ್ಯಕ್ಕೆ ಸಿದ್ದು ಗತ್ತಿನ ಉತ್ತರ, DK ಪ್ರಶ್ನಾರ್ಥಕ. ಮೊನ್ನೆ ರಾಷ್ಟ್ರಪತಿ ಮೋದಿ ಭೇಟಿ ಅಂತ ಹೋದಂಥ ಸಿದ್ದರಾಮಯ್ಯ ಏನಾದ್ರೂ ಪಗಡೆ ಆಟವನ್ನ ಆಡ್ಬಿಟ್ರ? ಯಾರಿಗ್ ಗೊತ್ತು. ಪ್ರತಿ ಸಲ ಡೆಲ್ಲಿಗೆ ಹೋದಾಗ ಪಕ್ಕದಲ್ಲೇ DCM DKಶಿ ಇಡ್ತಾ ಇದ್ರು. ಆದ್ರೆ ಈ ಬಾರಿ ಇರ್ಲಿಲ್ಲ. ಆ ರಾಜಣ್ಣ ಮಾತು, CM ಡೆಲ್ಲಿ ಟೂರು ಸುಮ್ನೆ ಸಣ್ಣ ಡೌಟು. ಬೆಂಗಳೂರಿನಲ್ಲಿ ಇದೇ ಸಂಕ್ರಾಂತಿ ಬಗ್ಗೆ CM ಸಿದ್ದರಾಮಯ್ಯ ಬದಲಾವಣೆ ಆಗತ್ತೆ, ಇಂಥದ್ದೇ ಬದಲಾವಣೆ ಅಂತ ಹೇಳಿದ್ರೇನ್ರಿ? ಏನೋ ಸಣ್ಣ ಪುಟ್ಟ ಬದಲಾವಣೆ ಆಗಬಹುದು, ಆಗ್ಲಿಕ್ಕಿಲ್ಲ ಅಂತ ಗತ್ತಲ್ಲೇ ಗರಂ ಆದ್ರು. ಅದೇನೋ ಕಾಗೆ ಕೂರೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಸರಿ ಹೋಯ್ತು ಅನ್ನೋ ಹಾಗೆ ಕರೆಕ್ಟ್ ಟೈಮ್ಗೆ ಸುರ್ಜೇವಾಲ ಬರ್ತಿದ್ದಾರೆ. ಇದು ನಮಗೂ ಗೊತ್ತಿರ್ಲಿಲ್ಲ. ಅದನ್ನು CM ಹೇಳಿದ್ದು ಬರ್ತಾರೆ ಅಂತ. ಬೆಳವಣಿಗೆ ಆಗ್ಬಹುದು ಅಂತ. ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಇಟ್ ಡಸಂಟ್ ಮೀನ್ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ಹಿಂಗೆ ಆಗಿತ್ತೆ ಅಂತ ಹೇಳಿದಾರ. It is better to ignore it. Ignore it. ನಾನು ಐ ಆಮ್ ನಾಟ್ ಎ ಜರ್ನಲಿಸ್ಟ್. ಅದೇ ತುಮಕೂರಿನ ರಾಜಣ್ಣರ ಭಲೇ ಜೋಡಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ರಿಗೆ ಇದೇನು ಗೊತ್ತೇ ಇಲ್ವಂತೆ. ಪವರ್ ಸೆಂಟರ್ ಬಗ್ಗೆ ಹೇಳಿ ಮೆಲ್ಲನೆ ಜಾರ್ಕೊಂಡ್ರು. ನೋಡಿಯಪ್ಪ, ನನಗೆ ಗೊತ್ತಿರೋ ಹಾಗೆ ನನಗೆ ಗೊತ್ತಿರೋದು, ನನಗೆ ಗೊತ್ತಿಲ್ಲದೆ ಇರೋದು ನನಗೆ ಹೇಳಕ್ಕಾಗತ್ತಾ? ನನಗೆ ಗೊತ್ತಿರೋ ಹಾಗೆ ಯಾವ ಬದಲಾವಣೆನೂ ಇಲ್ಲ. ಆದ್ರೆ CM ಜೊತೆ ದೆಹಲಿಗೆ ಹೋಗಿದ್ದ ಜಾರಕಿಹೊಳಿ ಅವರು ಮುಂದೆ ಈಗ ಅವ್ರು ಹೇಳಿದ್ದಾರೆ, ಮುಂದೆ ಏನಾಗ್ಬೋದು, ಮುಂದಿಂದ ಯಾರು ಹೇಳಕ್ಕಾಗುತ್ತೆ? ಬಹುಶಃ ನಾನು ಹೇಳಕ್ಕಾಗತ್ತಾ? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಷ್ಟೇ. ಇನ್ನು ಬಸವರಾಜ ರಾಯರೆಡ್ಡಿ ಮೋಸ್ಟ್ ಸೀನಿಯರ್ ಮಂತ್ರಿ ಆಗ್ಬೇಕಾಗಿತ್ತು, ಆಗ್ಲಿಲ್ಲ. ಅವ್ರ ಪ್ರಕಾರ ಸೆಪ್ಟೆಂಬರ್ನಲ್ಲಿ ಏನೂ ಆಗಲ್ಲ, CM ಚೇಂಜ್ ಆಗೋ ಚಾನ್ಸೇ ಇಲ್ಲ. ಸಿದ್ದರಾಮಯ್ಯಗೆ ಇರುವಷ್ಟು ಜನ ಬೆಂಬಲ ಯಾರಿಗಾದ್ರೂ ಇದೇನಾ ಅಂತ ಪ್ರಶ್ನೆ ಬೇರೆ ಇಡ್ತಿದ್ದಾರೆ. ಸಿದ್ದು ಪವರ್ ಕಳ್ಕೊಂಡಿಲ್ಲ ಅಂತಾರೆ, ಮತ್ತೆ ಹಳೆ ಸ್ಟೈಲ್ ನಲ್ಲಿ ಆಡಳಿತ ಮಾಡಿ ಅಂತ ಹೇಳ್ತಾರಂತೆ. ಏನು ಆಗಲ್ಲ ರೀ, ಇನ್ 2 ವರ್ಷ 9 ತಿಂಗಳ ಸರ್ಕಾರ ಇರುತ್ತೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ 2 ವರ್ಷ 9 ತಿಂಗಳ. ಇದು ಹಂಗೆ ಹೋಗ್ತಾ ಇರ್ತದೆ, ಅವ್ರವರು ಮಾತಾಡ್ಕೊಂಡು ಹೋಗ್ತಾರೆ. ಐ ಡೋಂಟ್ ಥಿಂಕ್ ಎನಿ ಚೇಂಜಸ್ ಆಫ್ ಚೀಫ್ ಮಿನಿಸ್ಟರ್. ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಬಿಕಾಸ್ ಈಸ್ ಎ ಮಾಸ್ ಲೀಡರ್. ಇವತ್ತು ಕರ್ನಾಟಕದಲ್ಲಿ ಯಾರಿಗಾದ್ರೂ ಜನ ಸೇರ್ತಾರಪ್ಪ ಅಂದ್ರೆ ದಟ್ ಇಸ್ ಓನ್ಲಿ ಫಾರ್ ಸಿದ್ದರಾಮಯ್ಯ.
ಪೆವಿಲಿಯನ್. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರಾಗಿ ರೀತಿ ಕೊಟ್ಟಂತ ಹೇಳಿಕೆ ಅಚ್ಚರಿ ಮೂಡಿಸ್ತಾ ಇದೆ. ನಾನೇನೋ ಬಿಡಿ ಬೆಂಗಳೂರು ಮಿನಿಸ್ಟರ್ ಆಗಿರ್ತೀನಿ, ಇಲ್ಲ ಅಂದ್ರೆ ಅದು ಇಂಡಿಪೆಂಡೆಂಟ್ ಕ್ವೆಶ್ಚನ್ ಅನ್ನೋದಾ? ಶುಭಾಶಯನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕೆಂಪೇಗೌಡ ದಿನಾಚರಣೆ ಪರವಾಗಿ ಐ ವುಡ್ ಲೈಕ್ ಟು ವಿಶ್ ಯು ಆಲ್ ದಿ ಬೆಸ್ಟ್. ಕಂಗ್ರಾಚುಲೇಷನ್ಸ್ ಟು ಆಲ್ ಆಫ್ ಯು. ಸೊ ಎಲ್ಲರೂ ಕೂಡ ಇವತ್ತು ನಾವು ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕೆ ಪ್ರಾಧಿಕಾರಕ್ಕೆ ನಮ್ಮ ರೆವಿನ್ಯೂ ಮಿನಿಸ್ಟರ್ ಯಾವಾಗಲೂ ಪರ್ಮನೆಂಟ್ ಆಗಿ ಅಧ್ಯಕ್ಷರಾಗಿ ಇರ್ತಾರೆ. ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಇದು ಜವಾಬ್ದಾರಿ ವಹಿಸ್ತಾರೆ. ಸೊ ನಾನೇನೋ ಬಿಡಿ ಬೆಂಗಳೂರು ಮಿನಿಸ್ಟರ್ ಆಗಿರ್ತೀನಿ, ಇಲ್ಲ ದರ್ ಇಸ್ ಎ ಡಿಫರೆಂಟ್ ಕ್ವಶನ್. ಏನೋಪ್ಪ ಒಬ್ಬೊಬ್ಬರದ್ದು ಒಂದೊಂದು. ಮುಂಗಾರು ಮಳೆಯಲ್ಲಿ ಬಿದ್ದ ಕ್ರಾಂತಿಯ ಸಿಡಿಲು ರಾಜ್ಯ ರಾಜಕೀಯದಲ್ಲಿ ಮಿಂಚು ಕೋಲ್ಮಿಂಚಿನ ರೀತಿ ಹೊಡಿತಾ ಇದೆ. ನನಗ್ ಗೊತ್ತಾಗೋಯ್ತು ಕಣ್ರಿ, ನೀವು ನನಗ್ ಸಿಗೋದಿಲ್ಲ ಅಂತ. ಬಿಟ್ಕೊಟ್ಬಿಟ್ಟೆ ಕಣ್ರಿ ಅಂತ ಗಣಿ ಹೊಡೆದ ಡೈಲಾಗ್ ಸೆಪ್ಟೆಂಬರ್ನಲ್ಲಿ ಯಾರಿಗ್ ಸೂಟ್ ಆಗುತ್ತೋ ನೋಡೋಣ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.